ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ನಿನ್ನೆ ಲಾಗ್ ಇದು ನಿನ್ನಿದು ಒಂದು ಸ್ವಲ್ಪ ಲಾಸ್ಟಲ್ಲಿರುವಂಥದ್ದನ್ನು ಇವಾಗ ಇಂಟ್ರೊಡಕ್ಷನ್ ಕೊಟ್ಟು ಮುಂದಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಒಂದು ಲೈಕ್ ಜೊತೆಗೆ ಹೈಪ್ ಅನ್ನೋ ಒಂದು ಆಪ್ಷನ್ನು ಕೂಡ ಇರುತ್ತೆ. ಹೈಪ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬರ್ರಿ, ಈಗ ಅವರು ಸ್ಕೂಲಿಗೆ ಹೋಗಿ ಏನೇನು ತೊಗೊಂಬಂದರು ಅಂತ ಅದನ್ನೆಲ್ಲ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನು ತಂದ್ರವ? ಹೌದಾ? ವಜ್ಜಾಗ್ಬಿಟ್ಟವ ನಿಮ್ಮ ಅಪ್ಪಗೆ ಕೈಯಾಗ. ಓಹೋ, ಫ್ರಿಜ್ನಾಗ ಇಡ್ಬೇಕು ಇವನ್ನ. ಹೌದಾ? ಏನೇನು ಕೊಟ್ರ? ಏನೇನು ಕೊಟ್ರವ? ಅದು ಹೋದ ವರ್ಷದ್ದೈತಿ. ಹೊಸ ಹೊಸ ಕೊಡ್ತಾರೆ ಇದನ್ನು. ಏನೋ ಸ್ಕೂಲ್ 2 ಜೊತೆ ತೊಗೊಂಡದ್ ಬಿಟ್ಟು 3 ಜೊತೆ ಅದಕ್ಕೆ ಯಾಕೆ ಆವಾಜು? ಹೌದಾ ರೀ? 3 ಜೊತೆನ ತೊಗೋಬೇಕಂದ್ರೆ ಇದು ಐತಿ, ಅದನ್ನು ತೊಗೋಬೇಕಂತನ? 2 ಜೊತೆ ಕೊಡ್ರಿ ಸಾಕು ಅನ್ಬೇಕು. ಸೋಷಿಯಲ್ ಸೈನ್ಸ್, ಪೊಲಿಟಿಕಲ್, ಡೆಮೊಕ್ರೆಟಿಕ್, ಪಾಲಿಟಿಕ್ಸ್, ಈಗೆಲ್ಲ ಸಪ್ರೇಟ್ ನೋಡ್ರಿ. ಟೆಕ್ಸ್ಟ್ ಬುಕ್ಕು, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ಸೈನ್ಸ್, ಜಿಯೋಗ್ರಫಿ. ನೋಡ್ರಿ, ಎನ್ ಸಿ ಆರ್ ಟಿ. ಇಲ್ಲೊಂದು ಸೈನ್ಸ್ ಬುಕ್ಕು, NCERT ಬುಕ್ಸ್ ಇವು. ಪೊಲಿಟಿಕ್ಸ್, ಆಮೇಲೆ ಸೈನ್ಸ್, ಇದು ಹಿಸ್ಟ್ರಿಯೇನು? ಸೋಷಿಯಲ್ ಸೈನ್ಸ್, ಕಂಟೆಂಪ್ರರಿ ವರ್ಲ್ಡ್, ಇಂಡಿಯಾ ಆ್ಯಂಡ್ ದ ಕಂಟೆಂಪ್ರರಿ ವರ್ಲ್ಡ್. ಕಾಣಕತ್ತೈತೆ ನೀನು ನಾವು ಮಾಡೋದು. ಎಕನಾಮಿಕ್ಸ್, ಅದು ಜಿಯೋಗ್ರಫಿ ಅವಾಗಿಂದಲೇ ಐತಿ. ಜಿಯೋಗ್ರಫಿ ಎಷ್ಟು ಚಿಕ್ಕದೈತಲ್ಲ. ಇದು ಎಕನಾಮಿಕ್ಸ್ ನೋಡ್ರಿ. ಇಷ್ಟೆಲ್ಲ ಇದ್ದಿದ್ದೇ ಇಲ್ಲ ನಮಗೆ ಒಂದು ಬುಕ್ನಾಗ ಎಲ್ಲ ಬರ್ತಾವೆ. ನೋಟ್ಸ್ ಇಂಗ್ಲೀಷ್. ಓ, ಇದನ್ನ ಯಾಕೆ ಕೊಡ್ತಾರೆ ಪ್ರಿಂಟೆಡ್ ನೋಟ್? ಓ, ಕ್ವಶನ್ ಆನ್ಸರ್ ಎಲ್ಲ. ಹಿಂಗೆ ಪಾರ್ಟ್ 2 ಚಿಕ್ಕದೈತಿ, ಪಾರ್ಟ್ 1 ದೊಡ್ಡದೈತಿ, ಭಾಳ ಐತಿ. CBSE ಕನ್ನಡ ಸೇಮ್. ಜೆರಾಕ್ಸ್ ಕೊಟ್ಬಿಟ್ರ ನೋಡ್ರಿ. ಅಂದರೆ ಇವು ಬರೇ ಕ್ಲಾಸ್ ವರ್ಕ್ ಬರೆಸ್ತಾರಲ್ಲ, ಅದನ್ನು ಪ್ರಿಂಟೆಡ್ ನೋಟ್ಸ್ ಕೊಟ್ಬಿಟ್ರ. ಹೌದಾ? ಕ್ವಶನ್ ಆನ್ಸರು ಎಲ್ಲ ಇವಾಗಿಂದನೇ ಆರಾಮ್ಸೆ ಓದ್ಕೋಬೋದು. ನಮಿತ ಸೋಷಿಯಲ್ ಸೈನ್ಸ್ ಕೋರ್ಸ್ ಮಟೀರಿಯಲ್. ಗ್ಲೋಸರಿ ವರ್ಡ್ಸು, ಇಂಪಾರ್ಟೆಂಟ್ ಡೇಟ್ಸು, ಕ್ವಶನ್ ಆನ್ಸರು ಎಲ್ಲ ಇಟ್ಬಿಡು. ಅಯ್ಯಯ್ಯಯ್ಯಯ್ಯ, ತುಸ ಐತೆ ಎಲ್ಲರ. ಕೆಮಿಸ್ಟ್ರಿ ನೋಡ್ರಿ. ಬಯಾಲಜಿ. ನೋಡ್ರಿ ಫ್ರೆಂಡ್ಸ್, 9ಕ್ಕೆ ಇಷ್ಟೆಲ್ಲ. ಈ ಸಲ 9th ಬೇರೆ ಇದು ಜಾಸ್ತಿ ಮಾಡ್ಯಾರಂತ, 1-2 ಲೆಸನ್ ಹಾಕ್ಯಾರಂತ ಜಾಸ್ತಿ ಮ್ಯಾಥ್ಸಲ್ಲಿ. 11th ಸ್ಟ್ಯಾಂಡರ್ಡ್ 10th ಹಾಕ್ಯಾರಂತ ನೋಡ್ರಿ. ಪುಸ್ತಕ ಅಲ್ದ ಮತ್ತು ಇದು ನೋಟ್ಸ್, ಪ್ರಿಂಟೆಡ್ ನೋಟ್ಸ್. ಪಾರ್ಟ್ 2 ಅನ್ನಿದು. ಓದ್ಬೇಕು ನೋಡವ ನೀನು. ಈಗಿಂದ ನಾವು ಓದ್ಕೊಂಡು ಪ್ರಾಕ್ಟೀಸ್ ಮಾಡಿದೆ ಅಂದ್ರೆ ನಾಳೆ ಈಸಿ ಆಕೈತಿ. ಏನು? ಇದು ಯೂನಿಫಾರ್ಮು, ಶೂಸು ಒಂದು 7 days ಅಥವಾ ನೆಕ್ಸ್ಟ್ ವೀಕು, ಅದ್ರಿಲ್ಲ ನೆಕ್ಸ್ಟ್ ವೀಕು ನಾವು ಕಾಲ್ ಮಾಡಬೇಕು. ಕಾಲ್ ಮಾಡಿದಾಗ ಬಂದವಂತಂದ್ರೆ ಹೋಗ್ತೇವೆ. ಹೌದನಾ? ತೆಗೆದಿಟ್ಕೋ. ಇನ್ನೂ ನೋಟ್ ಬುಕ್ಸ್ ಕೊಟ್ಟಿಲ್ಲ.
ಇವ ನೋಟ್ ಬುಕ್ಸ್ ಕೊಡ್ತಾರ ಹಾಂ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನೋಟ್ಸ್ ಕೊಡ್ತಾರೆ. ಈಗ ನಾವು ಹೋದ್ಸತಿ ಊರಿಗೆ ಹೋಗಿದ್ವಿ, ಅದಕ್ಕೆ ಅಲ್ಲೇ ರಿಸೆಪ್ಷನ್ ಬುಕ್ಸ್ ಕಳ್ಸಿದ್ರು. ನಾವು ಸ್ಕೂಲಿಗೆ ಹೋಗ್ತೀವಲ್ಲ ಈಗ, ಅವಾಗ ನಮ್ಮ ಸ್ಕೂಲ್ ಹೋದ ತಕ್ಷಣ ಆಮೇಲೆ ಇದು ಏನವ ಇಲ್ಲಿ ನೋಡ್ರಿ, ಇವ್ರ ಸ್ಕೂಲ್ನಾಗ ಎಕ್ಸ್ಟ್ರಾ ಏನು ಕೊಡಲ್ಲ. ಹಳೆ ಸ್ಕೂಲ್ನಾಗ ಪೇಂಟಿಂಗ್ ಅಂತ, ಡ್ರಾಯಿಂಗ್ ಅಂತ ಅಲ್ಲ ಅವ್ನು ಕೊಡ್ತಿದ್ರು ಒಳ್ಳೇದು ಮಕ್ಕಳಿಗೆ, ಬಟ್ ಅವ್ನು ಮಾಡಿಸ್ತಿದ್ದೇ ಇಲ್ಲ ಅವರು. ಹಾಂ, ಸೈನ್ಸ್ ಕಿಟ್ ಅಂತ ಒಂದು 2 ಕ್ಲಾಸ್ ತೊಗೊಂಡ್ರು ಒಳ್ಳೇದು ವೇಸ್ಟ್, ಅದಕ್ಕೆ ಎಷ್ಟೊಂದು ದುಡ್ಡು. ಇದು ನೋಡ್ರಿ 7,500 ಇಷ್ಟಕ್ಕೆ, ಇನ್ನೂ ನೋಟ್ಸ್ ಕೊಟ್ಟಿಲ್ಲ, ಆದರೂ ಕಾಸ್ಟ್ಲಿನೇ. ಹೌದಿಲ್ಲ ಕಾಸ್ಟ್ಲಿ ಅಂತ ನಾವು ಹೇಳ್ತೀವಿ, ಈಗೆಲ್ಲ ಕಡೆನೂ ಕಾಸ್ಟ್ಲಿ ಐತಿ. ಆದ್ರೆ 7,500 ಇಷ್ಟಕ್ಕೆ 7,500. 10th ಪ್ರಿಂಟ್ಔಟ್ ನೋಟ್ಸ್ ಜಾಸ್ತಿ, ಈಗ ಎಷ್ಟೈತಿ ಇದಕ್ಕಿಂತ ಡಬಲ್ ಐತಿ. ಕ್ಲಾಸ್ ವರ್ಕ್ ಕಾಯೋ ಅವಶ್ಯಕತೆನೇ ಇಲ್ಲ ಈಗ ನಿಂದು, ಇಲ್ಲ ಎಲ್ಲ ನೋಟ್ಸ್ ಕೊಟ್ಬಿಟ್ಟಾರ. ಈಗ ನೋಟ್ಬುಕ್ ಕೊಡ್ತಾರಲ್ಲ ಅದ್ರಲ್ಲಿ ಒಂದು ಸ್ವಲ್ಪ ಬರ್ಸ್ತಾರ, ಒಂದು ಸ್ವಲ್ಪ ಅದೇ ಅದರಲ್ಲಿ ಬರೆಸ್ತಾರ. ಈಗ ನೋಟ್ಸ್ ಕೊಟ್ಬಿಟ್ರ ಓದ್ಕೋಬೋದು ಆರಾಮಾಗಿ ಮನೇಲಿ. 25 ತಾರೀಕಿಗೆ ಸ್ಟಾರ್ಟ್ ಮಾಡ್ತಾರೆ. ಮೇ 25ಕ್ಕ ಇನ್ನು 24 ದಿನ ಉಳಿತು. ಹಂಗಾದ್ರೆ ಇವತ್ತು 2 23 ದಿವಸ ಉಳಿತು. ಇನ್ನು 23 ದಿವಸ ಸ್ಕೂಲ್ ಸ್ಟಾರ್ಟ್ ಆಗೋದು. ಪೆನ್ ಚಲೋ ಅದಾವ ಅವು. ಏನು ನಾವೇ ಏನು ತೊಗೊಂಬಂದಾರ ಅವರು? ಹಾಂ, ಹೌದಾ? ನಮ್ಮಿ ಹಳೆವು ಓಯ್ ಹಳೆ ನೋಟ್ಸು ಎಲ್ಲ ಬ್ಯಾಡಾಗಿದ್ವೆಲ್ಲ ತೆಗಿ, ಬೇಕಾಗಿದ್ವು ಇಟ್ಕೋ. ಅವ್ನು ಹಾಕಿ ನೋಟ್ ಇದು ಟೆಕ್ಸ್ಟ್ ಬುಕ್ ಮಾತ್ರ ಹಾಕಬಾರ್ದು, ಇಟ್ಕೋಬೇಕು. ತೆಗಿ. ಯೂಸ್ ಮಾಡ್ಕೊ. ಜಾಸ್ತಿ ನೋಟ್ಸ್ ಇದ್ದಿದ್ದು ತುಂಬಿದ್ದು ಮಾತ್ರ ಇದಕ್ಕೆ ಹಾಕು. ಒಂದು ಚೀಲದಾಗ ಹಾಕಿ ಇಟ್ಬಿಡು. ಇವು ಕನ್ನಡ ಬುಕ್ ಕೊಟ್ಟಿಲ್ಲನ? ಟೆಕ್ಸ್ಟ್ ಬುಕ್ ಅಲ್ಲ ಕೊಟ್ಟಿಲ್ಲನ, ಇಶಿತಾರಿಗೆ ಕೊಟ್ಟಿಲ್ಲ ಅಂತ, ಅದಕ್ಕೆ. ಸೋಷಿಯಲ್ಲು, ಇದು ಜಿಯೋಗ್ರಫಿ, ಎಕನಾಮಿಕ್ಸು, ಹಿಸ್ಟ್ರಿ, ಆಮೇಲೆ ಪೊಲಿಟಿಕಲ್. ಸೋಷಿಯಲ್ ಬುಕ್ಸ್ ಅಷ್ಟು ಬಂದವು. ಸೈನ್ಸ್ ಬುಕ್ ಬಂದೈತಿ, ಬಟ್ ಇದಿಲ್ಲ. ಮ್ಯಾಥ್ಸು ಮತ್ತು ಇದು ಕನ್ನಡ ಇಲ್ಲ. ಮ್ಯಾಥ್ಸು, ಕನ್ನಡ, ಇಂಗ್ಲೀಷು. ಇಂಗ್ಲೀಷನ್ನು ಕೊಟ್ಟಿಲ್ಲ. ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಕೊಡ್ತಾರ, ಯಾಕಂದ್ರೆ ಇವಾಗ CBSE ಖಾಲಿ ಆಗ್ಯಾವಂತನ. ಎಲ್ಲ ಬಂದ ಕೂಡನ ಅವ್ರು ಅರ್ಧ ಜನ ತಗೊಂಡು ಹೋಗ್ಬಿಟ್ರ, ಇವನ್ನ ಕಿಟ್ ಕೊಟ್ಬಿಟ್ರ. ಅದೇ ಖಾಲಿ ಆಗ್ಯಾವ. ಕಿಟ್ ಕೊಟ್ಬಿಟ್ರ, ಅವಕ್ಕೂ ಇಲ್ಲ ಇವಕ್ಕೂ ಇಲ್ಲ. ಆಮೇಲೆ ಅವು ಇಂಗ್ಲೀಷು ಮತ್ತೆ ಇದು ಬಂದವು. ಈಗ ಅವ್ರ ಸ್ಕೂಲಿಗೆ ಬಂದಾಗ ಅಂತ ಮತ್ತೀಗೆಲ್ಲ ಅರ್ಧ ಜನಕ್ಕೆ ಸಿಗುತ್ತಾ, ಅರ್ಧ ಜನಕ್ಕೆ ಸಿಗ್ಲಾರ್ದಂಗೆ ಆಗುತ್ತೆ. ಎಲ್ಲಾರ್ಗಿ ಒಟ್ಟಿಗೆ ಕೊಡ್ತಾರಂತ. ಯೂನಿಫಾರ್ಮ್ ಒಂದಾಗ ಕೊಡ್ತಾರಂತ ಕೇಳಿದ್ರ? ಮತ್ತೆ ಮಾತಾಡ್ಬೇಕಿಲ್ಲ ಹೋಗಿ? ಇದ್ದಿದ್ದಿಲ್ಲನ? ಅವು ಸುಮ್ಮನೆ ಇಟ್ಕೊಂಡು ಏನು ಮಾಡೋದು? ಯೂನಿಫಾರ್ಮ್ ಜಾಸ್ತಿ ಎಲ್ಲ ಕಂಪಲ್ಸರಿ ತಗೊಳ್ಳೇಬೇಕು. 2 ಕಂಪಲ್ಸರಿ ತಗೊಳ್ಳೇಬೇಕು. ನಾವು ಅದು ಗ್ರೇ ಕಲರ್ ಓದೋಷ್ಟು ತಗೊಂಡಿದ್ವಿ. ಹೌದಾ ಅಂತ ಹೇಳ್ತಾ ಇದು ಗ್ರೇ ಕಲರ್ ಬೇಡ, ಗ್ರೇ ಕಲರ್ ಬೇಕಂದ್ರೆ 10th ಅಲ್ಲಿ ತಗೊಳ್ರಿ ಅಂತಂದ್ರು. ಈಗ 2 ಕಂಪಲ್ಸರಿ ತಗೊಂಡ್ರು. ಈಗ ಇಷ್ಟು ದಿವಸ ನಾವು ಓದಿಸ್ತಿದ್ನಲ್ಲ, 8th ಓದ್ತಿದ್ವಿ, ಇನ್ನು 9th ಓದ್ಕೋಬೇಕು. ಆಲ್ರೆಡಿ ಈಗ ಇವ್ನು ಮಿಸ್ಟೇಕ್ ಮಾಡೋದು ಕಡಿಮೆ ಮಾಡ್ಯಾಳ್ರಿ. ಒತ್ತಕ್ಷರ ನಿನ್ನೆ ಚಲೋ ಮಾಡ್ಯಾವ. ಕೈಯಾಗ ಐತಿ ಈಗ ನೋಟ್ಸು, ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು ನೀನು. ಏನು ಓದಕ್ಕ ಬಿಡಲ್ಲ. ಫಸ್ಟ್ ಆಫ್ ಆಲ್ ನಾ ಹೇಳಕ್ ಕುಂತ ಗುಟ್ಲೆ ಹತ್ಕೊಂತ ನಿಂದಿರ್ತಾ. ಓದಿಸ್ತಾ ಓದಿಸ್ತೀಯಾ? ಓದಕ್ಕ ಬಿಡಲ್ಲ. ನಾನು ಓದ್ಸಕ್ಕೆ ಕುಂತ್ರೆ ಕಿರ್ಚೋದ ಅಳದ. ನಿಮ್ಮ ಫ್ರೆಂಡ್ ಕರಿತೈತಿ ನೋಡಲ್ಲ, ಕೂ ಕೂ ಅಂತೈತಿ. ಕೂ ಕೂ. ಹಾಂ, ಏನದ? ನೋಟ್ಸು ಕೊಟ್ರ, ಕ್ಲಾಸ್ ವರ್ಕ್ನು ಕೊಟ್ರನ? ಇದು ಟೆಕ್ಸ್ಟ್ ಬುಕ್. ಬರಕೋತಿತ್ತ
ಯಾಕೆ ತಂದಾರ ಸೋಸ್ಬೇಕಲ್ಲ ಇನ್ನು ಸೋಸೆ ಕೊಟ್ಟಾರಲ್ಲಿ ಹೌದಾ ರೀ ಏನ ಕರ್ಕರ ಅಂದ ಐತಿ ಅದಕ್ಕೆ ಸೋಸ್ಕೋ ಸೋಸ್ಕೋ ನಮ್ಮ ಅಕ್ಕೊಂಡಿನಿ ನೋಡಿ ಕರ್ಕರ ಅಂದ ಐತಿ ಏನ ಹಂಗ ಕುಡಿಬಾರ್ದು ಎದ್ದೇಳ ಏನೂ ಇಲ್ದನ ಇಷ್ಟದೀವಿ ಅದನ್ನ ತಗೋಬೇಕಲ್ಲ ಅಲ್ಲೇ ಕುಂತ್ಕೊಂಡ್ ಮಾಡಿ ಇಲ್ಲ ಹತ್ರದಿಂದ ಬಂದ್ ಮಾಡ್ಬಿಡ ಇಲ್ಲ ಈಕಿಗೆ ಒಂದು ಅವಾಗ ನೆನಪಾಕೈತಿ ಏನೇ ಓಯ್ ಏನ್ ಬಂದಿದೆ ಸೊಸೆದ್ರ ತೋರ್ಸ ಎದ್ ಬಾ ನೋಡ್ ಬಾ ಇಲ್ಲಿ ಬಾ ಏನೂ ಬಂದಿಲ್ಲ ರೀ ಸೋಸಿಟ್ಟಿನಿ ಕುಡಿಯಲ್ಲನ ಜ್ಯೂಸ್ ಕುಡಿಬಾ ಹುಡುಗಿ ಬಂತು ಕಮನಿ ಆಯಿ ನಾನು ಬಂತು ಆಯಿ ಆಯಿ ನನಗೆ ಇಷ್ಟೆಲ್ಲ ಸೈಟ್ ಹೆಂಗೈತಿ ಸೂಪರ್ ಹೊಟ್ಟಿ ತಣ್ಣಗೆ ನೋಡ್ರಿ ಫ್ರೆಂಡ್ಸು ನವ್ಯ ನನ್ನ ಹತ್ರ ಮಕ್ಕೊಂಡಿದ್ಲು ನನ್ನ ಹತ್ರ ಮನಗಿಸ್ಕೊಂಡಿದ್ದೆ ನನ್ನ ಬಿಟ್ಟು ಅವ್ರ ಅಪ್ಪನ ಹತ್ರ ಹೋಗಿ ಕಾಲ ಮ್ಯಾಗ ಹೋಗಿ ಮಕ್ಕೊಂಡಾಳ ಅಲ್ಲಿ ತನಗೆ ಗಾವಾಗವಲ್ದು ಏನಿಲ್ಲ ಕಂಫರ್ಟೇಬಲ್ ಆಗಲಿಲ್ಲ ಮಕ್ಕೊಳಕ್ಕೆ ಮತ್ತು ನಾನು ಈ ಕಡೆ ಸರಿಸಿ ಇದು ಹಾಕಿದ ಬಟ್ಟೆ ಹಾಕಿದೆ ಮತ್ತು ನೆಲಕ್ಕೆ ಇದನ್ನು ಮಾಡ್ತಾಳೆ ಅಂತ ಹೇಳಿಬಿಟ್ಟು ಆ ಬಟ್ಟೆ ಹಾಕಿನಿ ಆಗ ಎದ್ದೇಳ್ತಾಳೆ ನೋಡ್ತಾಳೆ ಹೊಳ್ಳಿ ಮಕ್ಕೊತಾಳೆ ಎದ್ದೇಳ್ತಾಳೆ ನೋಡ್ತಾಳೆ ಹೊಳ್ಳಿ ಮಕ್ಕೊತಾಳೆ ಬರೀ ಹಿಂಗೆ ಮಾಡತ್ತಿದ್ಲು
ಒಟ್ಟು ಮಕ್ಕೊಳಂಗಿಲ್ಲ ಫ್ರೆಂಡ್ಸು, ನೆಲದ ಮೇಲೆ ಒಟ್ಟು ಮಲಗಲ್ಲ. ತೊಗೊಂಡೋಗಿ ರೂಮಿಗೆ ಹಾಕಿ ಪಕ್ಕದಲ್ಲಿ ನಾನಿದ್ರೆ ಮಾತ್ರ ಮಕ್ಕೊತಾಳೆ, ಇಲ್ಲಾಂದ್ರೆ ಮಲಗೋದೇ ಇಲ್ಲ. ಹಿಂಗೆ ಮಾಡ್ತಾವಳ್ರಿ. ಅಷ್ಟು ಜೋರು ನೀತಿ ಬಂದ್ರೂ ಮಲಗಲ್ಲಾಕಿ. ಒಟ್ಟಿನಲ್ಲಿ ಬೆಡ್ ಮೇಲೆನೇ ಮಕ್ಕೋಬೇಕು, ಅದು ಪಕ್ಕಕ್ಕೆ ನಾನಿದ್ರೆ ಮಾತ್ರ ಮಕ್ಕೊತಾಳೆ. ಈಗ ಅವರಿಬ್ಬರು ನಮ್ಮ ಮನೆಯವರು, ನಮ್ಮ ನಮಿತಾ ಬಿಸಿಲಾಗ ಹೋಗಿ ಬಂದಿದ್ರಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿದ್ರು. ಮತ್ತು ಕಬ್ಬಿನ ಹಾಲು ತೊಗೊಂಬಂದಿದ್ರು ಬರಬೇಕಾದ್ರೆ. ಕಬ್ಬಿನ ಹಾಲು ಕುಡಿದು ಗಪ್ಪನ ಮಕ್ಕೊಂಬಿಟ್ಟಾರ ನೋಡ್ರಿ ಅವರಿಬ್ಬರು. ಈಕಿ ಅವರಿಬ್ರದ್ದು ಸೌಂಡ್ ಇಲ್ಲಲ್ಲ, ಹಿಂಗೆ ಒದ್ದಾಡಕತ್ತಿದ್ಲು. ಇದು ನೋಡ್ರಿ ಮರುದಿನದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ, ತೊಗೊಂಬಂದಿದ್ವಿ ಹಿಂದಿನ ದಿವಸನ. ಅವನ್ನ ಈಗ ಎಲ್ಲ ಮಡಿಚಿಟ್ಕೊಳಕತ್ತೀನಿ. ಭಾಳ ಇತ್ತು ಬಟ್ಟೆ, ಹಾಗಾಗಿ ನಮ್ಮ ಮನೆಯವರು ಪಾತ್ರೆ ತೊಳಿತಾಯಿದ್ರು, ನಾನು ಅರ್ಬಿ ಎಲ್ಲ ಮಡ್ಚ್ಕೊಳಕತ್ತಿದ್ದೆ. ಇನ್ನು ನಮಿತಾ ಎದ್ದುಬಿಟ್ಟು ಕಸ ಗುಡ್ಸಾಕತ್ತಿದ್ಲು. ಆಕೆ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತಾಳೆ. ಎದ್ರೂ ಒಟ್ಟು ಕಸ ಗುಡ್ಸೋದು ಹಾಕಿದೆ. ಈಗ ರಜೆ ಕೊಟ್ಟೈತಿ ಸ್ಕೂಲು. ಮನೆ ಕಸ ಗುಡಿಸಿ ಒರೆಸೋದು ಅಕ್ಕಿಗೆ ಹಾಕಿ ಕೊಟ್ಬಿಟ್ಟಿವಿ ಕೆಲಸನ. ನಮ್ಮ ಮನೆಯವರಿದ್ರೆ ಪಾತ್ರೆ ತೊಳೆದು ಕೊಡ್ತಾರೆ ಬೆಳಿಗ್ಗೆ. ಸಾಯಂಕಾಲ ನಾನು ತಿಕ್ತೀನಿ. ಸಾಯಂಕಾಲ ನಾನು ತಿಕ್ಕಿ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ. ನಮಿತಾ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಟೈಮು ಕಸ ಗುಡ್ಸೋದು ಹಾಕಿದೆ ಇರ್ತೈತಿ. ಒಂದೊಂದು ಸಲ ನೆಲ ಒರೆಸ್ತಾಳೆ, ಅಕ್ಕಿನ ಒರೆಸ್ತಾಳೆ, ಇಲ್ಲಾಂದ್ರೆ ಅವರಪ್ಪ ಒರೆಸ್ತಾರೆ. ಒಟ್ಟಿನಲ್ಲಿ 3 ಜನ ಒಂದೊಂದು ಕೆಲಸ ಮಾಡ್ಕೊಂಬಿಡ್ತೀವಿ ಫ್ರೆಂಡ್ಸ್. ಇವಾಗ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಲ್ಲ, ನಾನು ಫ್ಯಾನ್ ಹಾಕ್ಕೊಂಡಿನಿ. ಫ್ಯಾನ್ ಹಾಕ್ಕೊಂಡಿಲ್ಲ ಅಂದರೆ ನಿದ್ದೆನೇ ಬರೋಲ್ಲ ಈ ಬ್ಯಾಸ್ಗೆ ಒಳಗೆ, ಎಲ್ಲರಿಗೂ ಅಷ್ಟೇ. ಬಟ್ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಲ್ಲ, ಆರಿಸ್ಬಿಟ್ಟು ವಾಯ್ಸ್ ರೆಕಾರ್ಡ್ ಕೊಟ್ರೆ ಇನ್ನು ಮಕ್ಳಿಗೆ ತ್ರಾಸ ಆಗುತ್ತಾ ಅಂತ ಹೇಳಿಬಿಟ್ಟು ನಾನು ಹಾಗೆ ವಾಯ್ಸ್ ರೆಕಾರ್ಡ್ ಕೊಡಾತೀನಿ ಫ್ರೆಂಡ್ಸ್. ನಿಮ್ಗೇನಾದರೂ ಫ್ಯಾನಿನ ಸೌಂಡು ಡಿಸ್ಟರ್ಬೆನ್ಸ್ ಅನಿಸಿದ್ರೆ ನಾನು ಸಾರಿ ಕೇಳ್ತೀನಿ. ಹಗಲಿ ವಿಡಿಯೋ ಎಡಿಟ್ ಮಾಡ್ಕೋಬೇಕಂದ್ರೆ ಆಗಂಗಿಲ್ಲ. ಬಟ್ ರಾತ್ರಿ ಆದ್ರೆ ಎಲ್ಲರೂ ಮಲಗಿರ್ತಾರೆ. ಆ ಟೈಮಲ್ಲಿ ನಾವು ಆರಾಮಾಗಿ ವಾಯ್ಸ್ ರೆಕಾರ್ಡ್ ಕೊಟ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೋಬೋದು. ಹಾಗಾಗಿ ಸ್ವಲ್ಪ ಫ್ಯಾನಿನ ಸೌಂಡೇ ಜಾಸ್ತಿ ಬಂತು ಅಂದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ನೋಡಿರಿ ನವ್ಯ ಅವ್ರ ಅಪ್ಪನ ಕರ್ಕೊಂಬಂದು ನನಗೆ ಹೊಡಿ ಅಂದ್ರೆ ಕೈ ಎತ್ತಾಕತ್ತಿದ್ಲು, ಹೊಡೆಯತ್ತಿದ್ಲು. ತಮಾಷೆಗೆ, ಸೀರಿಯಸ್ ಏನಲ್ಲ. ಆಕೆ ಅವ್ರ ಅಪ್ಪನ ಜೊತೆಗೆ ಒಳಗೆ ನಿಂತಿದ್ಲು ಹೋಗಿ. ಮತ್ತು ಅವರು ಪಾತ್ರೆ ಎಲ್ಲ ತೊಳೆದು ಒರೆಸ್ಕೊಂಡು ಬಂದು ನಾವೇನು ಕರ್ಕೊಂಡು ಹೊರಗೆ ಬಂದರು. ನೋಡ್ಬೋದು ಸಾಂಗ್ ಹಾಕಿದ್ದೆ. ಬೆಳಿಗ್ಗೆ ದೇವ್ರ ಸಾಂಗ್ ಕೇಳ್ತೀವಿ. ಬಟ್ ನಮ್ಮ ನವ್ಯ ಒಂದೊಂದು ಸಲ ಅದನ್ನು ಕೇಳಿಸ್ಕೊಡಂಗಿಲ್ಲ. ದೇವ್ರ ಸಾಂಗ್ ಹಾಕಿದಾಗ ಒಂದೊಂದು ಸಲ ಅಳೋದು ಕಿರ್ಚೋದು ಕೇಳಿಸ್ಕೊಡಂಗಿಲ್ಲ. ಅಳೋದು ಕಿರ್ಚೋದು ಮಾಡ್ತಾಳೆ, ಮತ್ತು ಬೇರೆ ಸಾಂಗ್ ಹಾಕಿ ಸುಮ್ಮನೆ ಆಗ್ಬಿಡ್ತಾಳೆ. ಹಿಂಗೆ ನೋಡ್ಬೋದು ಫ್ರೆಂಡ್ಸು. ನಾನು ನಿನ್ನೆ ವಿಡಿಯೋದೊಳಗೆ ಹೇಳಿದ್ದೆ ತುಳಸಿ ಗಿಡ ಚಂದ ಬರತೈತಿ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆ ಮತ್ತು ನೀರು ಹಾಕಿದ್ವಿ, ಒಣಗಿಬಿಟ್ಟಿತ್ತು ಎಲ್ಲ. ಮೊನ್ನೆ ಒಂದೇ ದಿನ ದೊಡ್ಡ ಮಳೆ ಬಂತು ಬೆಂಗಳೂರಾಗ, ಮತ್ತು ಈಗ ಮಳೆನ ಬರ್ತಾ ಇಲ್ಲ. ಎಷ್ಟು ಸೆಕೆ, ಮತ್ತೆ ಅದೇ ರಿಪೀಟ್ ಸೆಕೆ ಚಾಲೂ ಆಗಿಬಿಟ್ಟೈತಿ. ಒಂದಿನ ಮಳೆ ಬಂದು ಎಷ್ಟು ಖುಷಿಯಾಗಿತ್ತು. ಮನೆಯೆಲ್ಲ ತಂಪು ವಾತಾವರಣ ಇತ್ತು, ಚೆನ್ನಾಗಿ ನಿದ್ದೆ ಬರ್ತಿತ್ತು, ಸೆಕೆ ಆಗ್ತಿದ್ದಿಲ್ಲ. ಬಟ್ ಈಗ ಅವತ್ತೊಂದು ದಿನ ಮಳೆ ಬಂದು ಈಗ ನೋಡಿರಿ ಮತ್ತೆ ಅದೇ ಹಣೆ ಬರಾಗೈತಿ. ಸೆಕೆ ಅನ್ನಂಗೆ ಆಗ್ಬಿಟ್ಟಿತ್ತು. ಈಗ ನೋಡ್ಬೋದು ನಾನು ಬಟ್ಟೆ ಮಾಡಿಸ್ತಾ ಇದ್ನಲ್ಲ, ಮೊನ್ನೆ ಡಿ ಮಾರ್ಟಲ್ಲಿ ನವ್ಯಾಗ ಮತ್ತು ನಮಿತಾಗ ಬಟ್ಟೆ ತಂದಿದ್ವಲ್ಲ, ಪ್ಯಾಂಟು ಅದ್ರ ರೇಟಿನ ಸ್ಟಿಕ್ಕರ್ ಇದ್ವಾ, ಅವನ್ನ ಕಟ್ ಮಾಡತ್ತಿದ್ದೆ. ಇಬ್ಬರು ಕಟ್ ಮಾಡಿದ್ರು ನಮ್ಮ ಮನೆಯವರ ತೊಗೊಂಬಂದು. ಮತ್ತು ಇದು ನಾನು ಪ್ಯಾಂಟ್ನ ನಮ್ಮ ನವ್ಯಾಗ ಮಂಗಲ್ದೀಪಲ್ಲಿ ಪ್ಯಾಂಟ್ ತೊಗೊಂಬರ್ತಿದ್ದೆ. 3/4 ಸೈಜ್ ಪ್ಯಾಂಟು. ಒಂದಕ್ಕೆ 300 ಚಿಲ್ಲರೆ ಕೊಡ್ತಿದ್ರು ಅವರು. ಬಟ್ ಸ್ವಲ್ಪ ಚೆನ್ನಾಗಿರ್ತಿದ್ವು ಕ್ವಾಲಿಟಿ ಇದಕ್ಕಿಂತ. ಬಟ್ ಇವು ಏನು ಅಷ್ಟು ಸುಮಾರಾಗಿ ಏನಿಲ್ಲ, ಚೆನ್ನಾಗೇ ಅದಾವೆ ಫ್ರೆಂಡ್ಸ್. ಒಂದು ತೊಗೊಳ್ಳೋ ಪ್ಯಾಂಟಿನ ರೇಟಲ್ಲಿ 2 ಪ್ಯಾಂಟ್ ತೊಗೊಳ್ಳೋ ಹಂಗೆ ಆಯಿತು ನಮ್ಗೆ ಈ ಸಲ. ಭಾಳ ಒಂಥರ ಖುಷಿ ಆಯಿತು. ದುಡ್ಡು ಉಳಿತಲ್ಲ, ಒಂದೇ ಪ್ಯಾಂಟಿಗಿನ ಡಬಲ್ ಕೊಟ್ಬಿಡ್ತಿದ್ವಿ ಅಲ್ಲೇ ಅಂತಂದು ಅನ್ನಿಸ್ತು. ನೆಕ್ಸ್ಟ್ ಟೈಮು ನಮಗೇನಾದರೂ ಹಂಗೆ ನಮಿತಾ ಪ್ಯಾಂಟ್ ಬೇಕಂದ್ರೆ ಅಲ್ಲೇ ತೊಗೊತೀನಿ ನಾನು ಇನ್ಮ್ಯಾಗಿನ ಥರ ಡಿ ಮಾರ್ಟಲ್ಲಿ. ಮಂಗಲ್ದೀಪು ಕ್ವಾಲಿಟಿ ಚೆನ್ನಾಗಿರ್ತಾವೆ, ಬಟ್ ರೇಟ್ ಜಾಸ್ತಿ. ರೇಟ್ ಅಂತೂ ತುಂಬ ರೇಟು ಫ್ರೆಂಡ್ಸ್. ಹಂಗಾಗಿ ನನಗದ ಬೇಜಾರಾಗ್ಬಿಡ್ತೈತಿ. ಏನು ಮಾಡೋಕ್ಕಾಗಲ್ಲ. ಇವು ಕೂಡ ಚೆನ್ನಾಗಿದಾವೆ. ನೈಟಿ ಇದು ಏನಪ್ಪ ಅಂದರೆ ಟಿ ಶರ್ಟು ಮತ್ತು ಪ್ಯಾಂಟು ಚೆನ್ನಾಗದಾವೆ ಫ್ರೆಂಡ್ಸ್. ಭಾಳ ಇಷ್ಟ ಅದು ನನಗೆ. ನೋಡಿರಿ ನಮ್ಮ ನಮಿತಾ ನಿನ್ನೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸಂಡೇ 3ನೇ ತಾರೀಕು, ಮೇ 3ನೇ ತಾರೀಕು. ನಮಿತಾ ಫೋಟೋ ಹಾಕಿ ಸಾಂಗ್ ಸೆಟ್ ಮಾಡಿ ನಮ್ಗೆ ವಿಶ್ ಮಾಡಿದ್ಲು ಇದರಲ್ಲಿ ವಾಟ್ಸಪ್ಪಲ್ಲಿ. ಅದನ್ನು ವಿಡಿಯೋ ಕ್ರಿಯೇಟ್ ಮಾಡಿದ್ಲು ಆಕೆ. ನಾವು ವಿಡಿಯೋ ಕ್ರಿಯೇಟ್ ಮಾಡಿ ವಾಟ್ಸಪ್ಪು ಮತ್ತು
ಯೂಟ್ಯೂಬಲ್ಲೂ ಕೂಡ ಹಾಕಿದ್ಲು. ಯೂಟ್ಯೂಬಲ್ಲೂ ಕೂಡ ತುಂಬ ಜನ ವಿಶ್ ಮಾಡಿರಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು. ಯಾರೆಲ್ಲ ವಿಶ್ ಮಾಡಿರಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸು. ನೋಡಿರಿ, ಈಗ ಮತ್ತು ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ ಲಾಗ್. ಯಾಕಂದ್ರೆ ರೆಡಿಯಾಗಿನಿ ಹೊಸ ಸೀರೆ ಇದು. ನಾನೇ ತಂದಿದ್ದು ಸೀರೆ ನಮ್ಮ ಸಬ್ಸ್ಕ್ರೈಬರ್ ತೊಗೊಂಡಿದ್ರು, ಬಟ್ ಅಮೇರಿಕದವರು ಅವರು ನಾವು ಇನ್ನೂ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಈ ಸೀರೆನ ನೀವು ಉಟ್ಕೋರಿ, ಇದಕ್ಕೆ ವೆಡ್ಡಿಂಗ್ ಆ್ಯನಿವರ್ಸರಿ ಉಟ್ಕೋರಿ ಅಂತಂದರು. ಹಾಗಾಗಿ ಅವ್ರಿಗೋಸ್ಕರ ಈ ಸೀರೆನ ಉಟ್ಕೊಂಡಿನಿ ಫ್ರೆಂಡ್ಸ್. ಬ್ಲೌಸ್ ಹೊಲಿಸ್ಕೊಂಡಿಲ್ಲ, ಬ್ಲೌಸ್ ಹೊಲಿಸ್ಕೋಬೇಕು ಅಂದ್ಕೊಂಡೆ, ಹಾಗೆ ಹೋಯ್ತು ಹಂಗೆ ಟೈಮು. ನೋಡೋಣ ಮತ್ತು ಮುಂದೆ ಯಾವಾಗಾರು ಹೊಲಿಸ್ಕೊಂಡ್ರಾಯ್ತು. ಸೀರೆ ನಮ್ಮ ನಮಿತಾ ಬರ್ತಾಳೆ, ಇದು ಯಾವತ್ತು ಹೊಲಿಸ್ತೀನಿ ಪೂರ್ತಿ. ನಮ್ಮ ನಮಿತಾ ಫುಲ್ ಸಣ್ಣ ಕಾಣಿಸಾಕತ್ತೀನಿ ನೋಡಿ ಮಮ್ಮಿ, ಸ್ಲಿಮ್ ಆಗಿ ಕಾಣಾಕತ್ತಿದ್ದೆ ಸೀರೆ ಉಟ್ಕೊಂಡು ಅಂತಂದು ಹೇಳಾಕತ್ತಾವ. ಗೊತ್ತಿಲ್ಲ ಆಕಿಗೆ ಹಂಗೆ ಕಾಣಿಸ್ತೀನಿ ಏನೋ, ಸ್ವಲ್ಪ ದಪ್ಪನ ಅದೀನಿ ಫ್ರೆಂಡ್ಸ್. ಆಮೇಲೆ ಈ ಬ್ಲೌಸನ್ನು ಕೂಡ ಸರಿಯಾಗಿ ಹೊಲ್ದಿಲ್ಲ. ಇದನ್ನ ಇಲ್ಲಿ ಮಟ್ಟ ಬರಬೇಕಾಗಿತ್ತು, ಇಲ್ಲಿಗೆ ಆಗಿರ್ತದೆ. ಇತ್ಲಾಗ ಶಾರ್ಟ್ ತೋಳು ಅಲ್ಲ, ಇತ್ಲಾಗ 3/4 ಅಲ್ಲ, ಇದು ನೀ ಐತಲ್ಲ ಅಲ್ಲಿವರೆಗೂ ಅಲ್ಲ, ಅರ್ಧ ಥರ ಐತಿ ಫ್ರೆಂಡ್ಸ್. ಚೆನ್ನಾಗಾಗಿತ್ತು, ಹೆಂಗೋ ಏನೋ ಗೊತ್ತಿಲ್ಲ. ಬರ್ರಿ, ರೆಡಿಯಾಗಿನಿ. ಬೆಳಿಗ್ಗೆಯಿಂದ ವಿಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾಡಿದ್ದೆ, ಮತ್ತು ಈಗ ಮಾಡಾಕತ್ತೀನಿ ದೇವಸ್ಥಾನಕ್ಕೆ. ಮ್ಯಾಚ್ ಆಗುತ್ತೆ ಅದಕ್ಕೆ. ಬೇರೆ ಪ್ಯಾಂಟ್ ಇಲ್ಲ, ಜೀನ್ಸ್. ನಿಂಗೆ ಯಾವಾಗ ಕಂಫರ್ಟೇಬಲ್ ಆಗುತ್ತೆ ಅನ್ನ ಹಾಕೋ. ಆಗುತ್ತೆ, ಬ್ಲ್ಯಾಕ್ ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲದಕ್ಕೂ ಮ್ಯಾಚಿಂಗ್ ಹಾಕೋ. ಆಕಿನೂ ರೆಡಿ ಆಗುತ್ತಾ? ನಾವೇನು ಆಲ್ರೆಡಿ ಅರ್ಧ ರೆಡಿ ಮಾಡೀನಿ. ಬಾ, ಸ್ನಾನ ಮಾಡಿಸೀನಿ, ರೆಡಿ ಮಾಡಿಸೀನಿ. ಮ್ಯಾಗ ಫ್ರಾಕ್ ಹಾಕ್ಕೊಂಡು ಕರ್ಕೊಂಡು ಹೋಗೋದು ಅಷ್ಟೇ, ಟಿ ಶರ್ಟ್ ಕಳೆದು. ಖುಷಿ ನೋಡ್ರಿ, ಖುಷಿ. ಎಲ್ಲಿ ಹಾಕಿದಿ ನಾವು, ಎಲ್ಲಿ ಹಾಕಿದಿ? ಖುಷಿ ಆಕಿಗೆ ನಾನು ರೆಡಿ ಆದ್ಮೇಲೆ ಎಲ್ಲ ಹೊಂಟಾರ, ನನ್ನ ಕರ್ಕೊಂಡು ಹೋಗ್ತಾರ ಅನ್ನೋ ಖುಷಿ. ನಮ್ಮ ಮನೆಯವರು ಹೊರಗೆ ಗಾಡಿ ತೆಗೆದು ಹೋಗ್ಯಾರ. ಎಲ್ಲ ಬ್ಲ್ಯಾಕ್ ಇಷ್ಟ ಅಂತ ಈಗಿನ ತಂದು ಹೊಸ ಟಿ ಶರ್ಟ್ ಇದು ಇಟ್ಕೊಂಡು ಈ ಟಿ ಶರ್ಟ್ಗೆ ಆಸೆ ಪಡಾಕತ್ತಾವ ನಮ್ದು ಅಂತ. ಇದನ್ನ ಮನೆ ತಾನ ಹಾಕೊಂಡ್ಬಿಟ್ಲು ಫಸ್ಟ್. ಇದು ನೋಡ್ರಿ, ಚೆಂದಾಗಿಲ್ಲ. ಓಕೆ, ಇದು ದೇವಸ್ಥಾನಕ್ಕೆ ಹೊಂಟೀವಿ. ಎದಕ್ಕಂದ್ರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ, ಹಾಗಾಗಿ ಭಾಳ ದಿವಸ ಆಗೈತಿ. ಆಲ್ಮೋಸ್ಟ್ 1 ವರ್ಷದ ಮ್ಯಾಗನ ಐತೇನು. ಐಕಿ ನೋಡ್ರಿ, ಯಾಕೆ ಏನಾಯ್ತು ಹಂಗೆ ನೋಡ್ರಿ, ಸುಮ್ಮನೆ ಉಬ್ಬಳಿಸ್ಕೊಂತ. ಹಾಂ, 1 ವರ್ಷದ ಮ್ಯಾಗನ ಐತೆ. ಅಯ್ಯೋ ಕಳೆದು ಬಿಡ್ತಾಳ್ರಿ ಸೀರೆ. ಹೌದಾ ನೋಡ್ರಿ, ಉಟ್ಕೊಂಡು ಸೀರೆ ನೀಟಾಗ ಅದನ್ನು ಉಟ್ಕೊಳಕ್ಕೆ ಎಷ್ಟು ಟೈಮ್ ತೊಗೊಂಡಿನಿ ನಾನು. ಹೊರಗೆ ಹೋಗೋಣ ಬಾ ಅಂತ ನೋಡ್ರಿ. ಹೌದು, ಅದೇ ಭಾಳ ದಿವಸ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ಲಾ ಅಂತ. ಹೋಗಿ ಬರ್ತೀವಿ. ಎಲ್ಲ ಜೊಲ್ಲು ಹಚ್ತಾಳ, ಹಚ್ಚಲಿ ಜೊಲ್ಲು ಹಚ್ಚಿದ್ರೆ ಏನು ಪರವಾಗಿಲ್ಲ. ಜಗ್ತಾಳ, ಜಗ್ಗಿ ಎಲ್ಲ ಹಾಳು ಮಾಡಿರ್ತಾಳೆ. ನಾನು ನೀಟಾಗಿ ಉಟ್ಕೊಳಕ್ಕೆ ಬರಲ್ಲ, ನನಗೂ ಸರ ಹಾಕ್ಕೊಂಡಿನಿ ಇದ್ರೊಳಗೆ. ನಂಗೆ ಈ ಸರನ ಭಾಳ ಇಷ್ಟ, ಎಲ್ಲದ್ರಾಗೂ ಹಾಕ್ಕೊಳಕ್ಕೆ ಚಂದ ಅನಿಸುತ್ತೆ. ಇದು ನಮ್ಮ ಅಮೇರಿಕಾ ಸಿಸ್ಟರು ನೀವೇ ಉಟ್ಕೋರಿ ಅಂತ ಹೇಳ್ಬಿಟ್ಟು ಈ ಸೀರೆ ಕೊಟ್ಟರು. ಈ ಸರ ಅಂತರೂ ನಮ್ಮ ಆಸ್ಟ್ರೇಲಿಯನ್ ಸಿಸ್ಟರ್ ನಮಿತಾ ಗಿಫ್ಟ್ ಕೊಟ್ಟರು. ನಮಿತಾ ಜಾಸ್ತಿ ಹಾಕ್ಕೊಳಲ್ಲ, ನಾನು ಜಾಸ್ತಿ ಹಾಕ್ಕೊಳೋದು ಇದನ್ನು. ದೀಪ ಅಂತೂ ಬೆಳಗ್ಗೆನೇ ಹಚ್ಚಿದ್ರು ನಮ್ಮ ಮನೆಯವರು. ಹಾಂ, ಚಂದ ಆತ, ಮಸ್ತ್ ಆತ. ನಾವು ಬ್ಲ್ಯಾಕ್ ಕಲರ್ ಎಲ್ಲದಕ್ಕೂ ಮ್ಯಾಚಿಂಗ್ ಹಾಕೋ. ಬರ್ತಾ ಇನ್ನು ನಾವು ಚಿಕ್ಕ ಹಾಕೋ ಮನ್ಯಾಗ ಹಾಕ್ಕೊಂಡು ನೀನು ಒಂದು ಸ್ವಲ್ಪ ನೋಡ್ರಿ ಸೀರೆ ಹಿಂಗಾಗೈತಿ. ತೋರ್ಸಾಗತ್ತಾಳ, ಏನೇನೋ ಆಟ ಆಡ್ತಾಳ, ಆಟ ಆಡ್ಕೊಂಡು ತೋರಿಸ್ತಾಳ. ಹಿಂಗೈತಿ. ಇನ್ನೂ ಪಿಕೋ ಮಾಡಿಸಿಲ್ಲ, ಪಾಲ್ಸ್ ಹಚ್ಚಿಲ್ಲ. ಕತ್ರಿ ತಗೊಂಡು ಕಟ್ ಮಾಡ್ಕೋದಿಲ್ಲ. ಹೇಳಿದ್ರು ಬ್ಲೌಸ್ ಹೊಲಿಸ್ಕೊಂಡು ಅಂತ. ನಮ್ಮ ಮನೆಯವ್ರು ಬೇರೆ ಹೋದ್ವಾರ ಇದಕ್ಕೆ ಹೋದ್ರು ಹೊರಗೆ. ನೆನಪ ಆಗಲಿಲ್ಲ ನನಗೆ, ಕಟ್ ಮಾಡ್ಕೊಂಡು ಚೆನ್ನಾಗಿದೆ. ಹೆಂಗೋ ನಂಗೆ ಬಂದಂಗೆ ಉಟ್ಕೊತೀನಿ. ನಾನು ಜಾಸ್ತಿ ಸೀರೆ ಉಟ್ಕೊಳಲ್ಲ, ಯಾವಾಗಾರ ಒಂದಿನ ಉಟ್ಕೊತೀವಿ. ಅದು ಹಿಂಗೆ ಒಂದು ಚಂದಾಗಿತ್ತು, ಇಲ್ಲ ಗೊತ್ತಿಲ್ಲ, ಬಟ್ ಉಟ್ಕೊಂಡಿನಿ. ನನಗಂತೂ ಈ ಕಲರ್ ಭಾಳ ಇಷ್ಟ. ಅದರಲ್ಲೂ ಇದು ರಾಯಲ್ ಬ್ಲೂ ಇನ್ನೂ ಚಂದ ಕಾಣಿಸ್ತದೆ. ಹಿಂದಕ್ಕೆ ಹೋಗು. ಅದಿಲ್ಲ
ಬ್ಲೌಸ್ ಮ್ಯಾಚ್ ಅಷ್ಟೊಂದೇನು ಮ್ಯಾಚ್ ಆಗಿಲ್ಲ ಬಿಡು, ಅದನ್ನ ಯಾರು ನೋಡ್ತಾರೆ. ನೆಕ್ಸ್ಟ್ ಟೈಮ್ ಹೊಲಿಸ್ಕೊಂಡು ಹಾಕೊಂತೀನಿ, ಅವಾಗಿನ ಚೆನ್ನಾಗಿ ಕಾಣಿಸ್ತದೆ. ತಲೆ ಬಾಸ್ತೀನಿ ಅಂತ ಆಕಿಗೆ ಫ್ರಾಕ್ ಹಾಕೋಕಿನ್ನು ನಾವ್ಯಾಗ. ಓಕೆ ಫ್ರೆಂಡ್ಸ್, ನಮ್ಮ ನವೇನು ಔಟ್ಫಿಟ್ ಬ್ಯಾಕ್ ಔಟ್ಫಿಟ್ ಫ್ರಾಕ್ ಹಾಕ್ಬೇಕಂತೀನಿ. ಬಿಸಿಲು ನೋಡ್ರಿ, ಈಗ ಒಂದು 5 ಗಂಟೆಗೆ ಇಷ್ಟ ಐತಿ ನೋಡ್ರಿ. ಬಿಸಿಲು, ಸೂರ್ಯ. ಫೋಟೋ ತೆಗಿಬಾರ್ರಿ. ನೋಡ್ರಿ ಯಾರೋ ಗಾಡಿ ಕಳಿ ಹಾಕೊಂತಾರ ನೋಡ್ರಿ. ಇನ್ನೂ ಮಾಡಾಕತ್ತೀಯನ? ಹಾಂ ಇನ್ನೂ ಮಾಡಾಕತ್ತೀಯನ ವಿಡಿಯೋ? ಏನು ನಾನು ಆಗ ಸುಮ್ಮನೆ ನೋಡಾಕತ್ತೀಯ ಅಂತ ಮಾಡಿದ್ದೆ. ಇಲ್ಲ, ಗಾಡಿ ಕಳಿ ಹಾಕೋತಿದ್ರಲ್ಲ ಯಾರೋ, ಯಾರು? ಅಲ್ಲಿ ಸ್ವೀಟ್ ಮನೆ ನೋಡ್ರಿ. ನಮ್ಮ ಮಮ್ಮಿ ಔಟ್ಫಿಟ್ ಹೆಂಗೈತಂತಂದು ಹೇಳ್ರಿ. ನೋಡ್ಲಿ ನಾವೇ ತಂಗಿ ಫೋನ್ ವಿಡಿಯೋ ಮಾಡಕತ್ತಾಳ. ತಂಗಿ ವಿಡಿಯೋ ಮಾಡಕತ್ತಾಳ. ಸಾಕು ನಿಮ್ಮ ಅಪ್ಪನ ನಮ್ಮ ಡ್ರೈವರ್ ಅಪ್ಪ ನೋಡ್ರಿ, ಇವಾಗ ಓಂಕಾರ ಎಣಿಸ್ಕೊಂಡು ಹೊಂಟಿವಿ. ನೋಡ್ರಿ, ಇಲ್ಲ ಅಪಾರ್ಟ್ಮೆಂಟು, ಸ್ಕೂಲ್ ಅದು. ಸ್ಕೂಲು. ಸೂರ್ಯ ಮುಗ್ಗಟ್ಟು ನಾನು. ಸೂರ್ಯ ಇನ್ನೂ ಮುಳುಗಿಲ್ಲ, ಲಘು ಹೊಂಟೀವಿ ಇವತ್ತು ಬೆಳಗ್ನ್ಯಾಗ ದೇವಸ್ಥಾನಕ್ಕೆಲ್ಲ. ನಮ್ಮ ಮನೆಯಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ನಮ್ಮ ಮನೆಯಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 2 ಕಿಲೋಮೀಟ್ರ್. 2 ಕಿಲೋಮೀಟ್ರ್. ಜಾಸ್ತಿ ಏನಿಲ್ಲ. ಸ್ಕೂಲು ಕಾಲೇಜು ಎಲ್ಲ ಅದಾವಲ್ಲ, ಸಂಸ್ಥೆ ದೇವಸ್ಥಾನದ್ದು. ಭಾಳ ದಿನ ಆಯ್ತು ಶಿವರಾತ್ರಿಗೆ ಬಂದಿದ್ದ, ಮತ್ತೆ ಬಂದೇ ಇಲ್ಲ. ಈ ಶಿವರಾತ್ರಿ ಅಲ್ಲ, ಹೌದು, ಕೆಳಗಡೆ ಮನೆ ಇದ್ದಾಗ. ಕಾರ್ ಪಾರ್ಕಿಂಗ್ ಎಷ್ಟಪ್ಪ? 20 ರೂಪಾಯಿನಾ? ಫೋನ್ಪೇ ಐತೆ? ಹಾಂ, ಈಗ ನೋಡ್ರಿ, ಅಜ್ಜ ಸಾಂಗ್ ಹಚ್ಕೊಂಡ್ಬಿಟ್ಟಿದ್ದ ಮೊಬೈಲ್ ಒಳಗೆ, ಏನು ಹೇಳೋಕ್ಕಾಗಂಗಿಲ್ಲಲ್ಲ. ಹಂಗಾಗಿ ಇದಿಷ್ಟು ವಾಯ್ಸ್ ರೆಕಾರ್ಡ್ ಕೊಡಾಕತ್ತೀನಿ. ಇದು ಏನಪ್ಪ ಅಂತಂದರೆ ಪಾರ್ಕಿಂಗ್ ಚಾರ್ಜ್ ತೊಗೊಳಕತ್ತಿದ್ರು. ಪಾರ್ಕಿಂಗ್ ಚಾರ್ಜನ್ನ ನಮ್ಮ ಮನೆಯವರು ಫೋನ್ಪೇ ಮಾಡ್ತಾಯಿದ್ರು. ಆ ಟೈಮಲ್ಲಿ ಅವ್ರು ಬೇರೆ ಸಾಂಗ್ ಹಚ್ಕೊಂಡಿದ್ರಲ್ಲ, ಹಾಗಾಗಿ ಇದಿಷ್ಟು ನಾನು ವಾಯ್ಸ್ ರೆಕಾರ್ಡ್ ಕೊಡಾಕತ್ತೀನಿ ಫ್ರೆಂಡ್ಸ್. ಎಲ್ಲ ಕಡೆನೂ ಪಾರ್ಕಿಂಗ್ ಚಾರ್ಜ್ ತೊಗೊತಾರೆ, ಈಗ ಕೊಡಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಂಗಿಲ್ಲ. ಈ ದೇವಸ್ಥಾನ ಅಂತೂ RR ನಗರ, ಕೆಂಗೇರಿ ಈ ಸೈಡ್ ಎಲ್ಲರೂ ಯಾರ್ಯಾರದ್ರಿ ಎಲ್ಲರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನದ ಬಗ್ಗೆ. ಇವೆಲ್ಲ ಇದು ಬೆಲೆ ಮಾಡ್ಬಿಟ್ರೆ ಈಗ ಆಗೆಲ್ಲ ಫುಲ್ ಕಾಡು, ಏನೂ ಇರ್ತಿದ್ನಲ್ಲ. ಇನ್ನೊಂದು ಸ್ವಲ್ಪ ದಿವಸ ಆದ್ರೆ ಇಲ್ಲೂ ಏನೋ ಕಾಲೇಜು ಮಾಡಕ್ಕೆ ಬಿಡಲ್ಬಿಡ. ಎಲ್ಲ ಥರದ ಲಿಂಗಗಳು ಅದಾವ ದೇವಸ್ಥಾನದಾಗ. ಒಂದ್ಸತಿ ಮಾಡಿದ್ದೆ ನಮ್ಮ ಗೊತ್ತಾ ನಾನು. ಹೌದು, ಬಟ್ ನೀಟಾಗಿ ಒಳಗೆಲ್ಲ ಮಾಡಿದ್ದಿಲ್ಲ. ಬೈತರ ನೋಡಿದ್ರು ವಿಡಿಯೋ ಮಾಡಿಬಿಡ್ರಿ ಅಂತ.
ಇದ್ರದ್ದೊಂದು ಫಿಲಮ್ ಆಗೈತಲ್ಲ. ಆಗೈತಿ ದರ್ಶನ್